ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ ಪಿ ಆರ್ ಒ ನಾಗೇಂದ್ರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟ್ರೇಲರ್ ಲಾಂಚ್ ಮಾಡೋದಕ್ಕೆ. ಅವರು ಒಂದು ಮಾತು ಹೇಳಿದ್ರು, ಒಂದೊಳ್ಳೆ ಕೆಲಸ ಒಂದೊಳ್ಳೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಜನ ಕೈ ಹಿಡಿತಾರೆ, ದೇವ್ರ ಕೈ ಹಿಡಿತಾರೆ ಅಂತ ಅವತ್ತು ಹೇಳಿದ್ರಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಹಾಗೆ ನಮ್ಮ ನಿರ್ಮಾಪಕರು ಸಾಗರ್ ಸರು ಫಸ್ಟು ಸಿನಿಮಾ ಶುರು ಮಾಡಿದ್ದು, ಫಸ್ಟ್ ನನಗೆ ಅಡ್ವಾನ್ಸ್ ಆಗಿದ್ದು ಅವರಿಂದ. ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಒಂದು ಫಸ್ಟ್ ಶೆಡ್ಯೂಲ್ ಅಂತ ನಾವೇನು ಮಾಡಿದ್ವಿ, ಅವರು ತುಂಬ ಸಪೋರ್ಟಿವ್ ಆಗಿದ್ದರು, ಅವ್ರ ತಂದೆಯವರಾಗಿರ್ಬೋದು ಅವರಾಗಿರ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗೂ ನಮ್ಮ ನಿರ್ಮಾಪಕರಾದ ಪ್ರದೀಪ್ ಸರು, ಹೇಳ್ಬೇಕಂದ್ರೆ ಒಂದು ರೈತರ ಕುಟುಂಬದಿಂದ ಬಂದಿರೋದು. ಒಂದು ಸಿನಿಮಾ ತುಂಬ ಪ್ಯಾಷನೇಟಾಗಿ ಮಾಡಬೇಕು, ಪುನೀತ್ ಅವ್ರಿಗೆ ಒಂದು ಸಪೋರ್ಟ್ ಮಾಡಬೇಕು, ನಮ್ಮ ಡೈರೆಕ್ಟರ್ ಸರ್ಗೆ ಸಪೋರ್ಟ್ ಮಾಡಬೇಕಂತ ತುಂಬ ಒಂದು ಪ್ಯಾಷನೇಟಾಗಿ ಸಿನಿಮಾ ಮಾಡಿದ್ದಾರೆ. ಏನೇ ಒಂದು ಕಷ್ಟ ಬಂದರು, ಏನೇ ಒಂದು ಅಡಚಣೆಗಳು ಬಂದ್ರೂ ಇಲ್ಲ ಸರ್ ಮಾಡೋಣ, ಮುಗಿಸೋಣ, ಚೆನ್ನಾಗಿ ಮಾಡೋಣ ಅಂತ. ಅದಕ್ಕೆ ಐ ಥಿಂಕ್ ಒಂದು ಸಾಕ್ಷಿ ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ಎಲ್ಲೂ ಒಂಥರ ಕಾಂಪ್ರಮೈಸ್ ಇಲ್ಲದೆ ಒಂದು ಮಂಗಳೂರು ಹಾರ್ಬರಲ್ಲಿ ಶೂಟ್ ಮಾಡಬೇಕು, ಆಮೇಲೆ ಅರಸೀಕೆರೆಯಲ್ಲಿ ಶೂಟ್ ಮಾಡಬೇಕು ಅಂದಾಗ ಇಲ್ಲ ಮಾಡೋಣ, ಸಿನಿಮಾಗೆ ಏನೇನು ಬೇಕೋ ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಐ ಥಿಂಕ್ ಕನ್ನಡ ಸಿನಿಮಾ ತುಂಬ ಸಿನಿಮಾಗಳು ಬರ್ತಾ ಇದೆ, ನಿರ್ಮಾಪಕರು ಉಳಿಬೇಕು. ಅವರು ಪಾಪ ತುಂಬ ಕಷ್ಟಪಟ್ಟು ತುಂಬ ಒಂದು ಇದರಿಂದ ದುಡ್ಡು ತಂದಿರ್ತಾರೆ. ಸೊ ಅವ್ರು ಉಳಿಬೇಕು ಕನ್ನಡ ಚಿತ್ರರಂಗದಲ್ಲಿ. ಅವ್ರು ಉಳಿದ್ರೆ ಖಂಡಿತ ಈ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಸೊ ದಯವಿಟ್ಟು ಸಿನಿಮಾ ರಿಲೀಸ್ ಆದಮೇಲೆ ಅವ್ರ ಕೈ ಹಿಡೀರಿ, ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಸರು ಪುನೀತ್ ಸರು, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಸರ್ ಅದೇ ನಲ್ಲಿ ಕೂತ್ಬಿಟ್ಟಿದ್ದೀರಾ, ತಲೆ ಮೇಲೆ ಕೈ ಹಾಕೊಂಡು, ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ, ಇರಿ ಆಲ್ರೆಡಿ ಖುಷಿಯಾಗಿರಿ ಇವತ್ತು. ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪುನೀತ್ ಸರ್ ಐ ಥಿಂಕ್ ಬಂದು ಫಸ್ಟ್ ನನಗೆ ಕತೆ ಹೇಳಿದಾಗ ಭಾಳ ಇಷ್ಟ ಆಯಿತು. ಒಂದು 2 ಶೇಡ್ ಇದೆ ನನಗೆ ಈ ಸಿನಿಮಾನಲ್ಲಿ. ಸೊ ಒಂದು ಮಫ್ತಿನಲ್ಲಿ ಇರ್ತೀನಿ, ಆ್ಯಂಡ್ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿಯೂ ಇರ್ತೀನಿ. ಸೊ ಒಂದು ಕ್ರೈಮ್ ಬೇಸ್ಡ್ ಥ್ರಿಲ್ಲರು. ಆಮೇಲೆ ಅವ್ರು ಹೇಳ್ದಂಗೆ ಲಾಸ್ಟ್ ಒಂದು 10 ಮಿನಿಟ್ಸು ಅದೊಂದು ಕಂಪ್ಲೀಟ್ ಒಂದು ಕಿಲ್ಲಿಂಗ್ ಬೇಸ್ಡ್ ಇದು ಬರುತ್ತೆ. ಸೊ ಅವರು ಅಷ್ಟೇ ಪ್ರತಿಯೊಂದೂ ತುಂಬ ಸೂಕ್ಷ್ಮವಾಗಿ, ಬರೀ ನನ್ನ ಕೆಲಸ ಸುಮ್ಮನೆ ಮಾಡಿ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತಿಲ್ಲ. ಇದರಲ್ಲಾಗಿರ್ಬೋದು, ಡೈಲಾಗ್ಸಲ್ಲಾಗಿರ್ಬೋದು, ಮೇಕಿಂಗಲ್ಲಾಗಿರ್ಬೋದು, ಆ್ಯಂಡ್ ರೀರೆಕಾರ್ಡಿಂಗಲ್ಲಾಗಿರ್ಬೋದು, ಸಾಂಗ್ ಕಂಪೋಸಿಂಗಲ್ಲಾಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ಒಬ್ಬ ಡೈರೆಕ್ಟರ್ ಯಾವ ಥರ ಇರಬೇಕು, ಐ ಥಿಂಕ್ ಆ ಥರ ಒಂದು ಡೆಡಿಕೇಟೆಡಾಗಿ ತುಂಬ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಸಿನಿಮಾದ ಡೈರೆಕ್ಟರ್ ಅಂತಲೂ ಹೇಳ್ಬೋದು, ಪ್ಲಸ್ ಡೈಲಾಗ್ ರೈಟರ್ ಅಂತಲೂ ಹೇಳ್ಬೋದು, ಆ್ಯಕ್ಟರ್ ಅಂತಲೂ ಹೇಳ್ಬೋದು. ಇಲ್ಲಿ ಆ್ಯಕ್ಟು ಮಾಡಿದ್ದಾರೆ. ಸೊ ಐ ಥಿಂಕ್ ಒಂದು ಮಲ್ಟಿ ಟ್ಯಾಲೆಂಟೆಡ್ ವಾಯ್ಸ್ ಓವರ್ ಆರ್ಟಿಸ್ಟು. ಸೊ ಆಲ್ ಇನ್ ಒನ್ 5 ಇದು ಮಾಡಿದ್ದೀರಾ. ಸೊ ಐ ಥಿಂಕ್ ಆರ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅಂತಲೇ ಹೇಳ್ಬೋದು. ನಮ್ಮ ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನಮ್ಮ ಸಿನಿಮಾಗೆ. ಐ ಥಿಂಕ್ ಯು ಹ್ಯಾವ್ ಬಿನ್ ಅ ವೆರಿ ಬಿಗ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾಕಂದರೆ ಒಂದು ಸಿನಿಮಾನಲ್ಲಿ ಡೈಲಾಗ್ಸ್ ಎಷ್ಟು ಮುಖ್ಯ ಅನ್ನೋದನ್ನು ಐ ಥಿಂಕ್ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಇದಕ್ಕೆಲ್ಲ ಒಂದು ಮೇಕಿಂಗ್ ಅಂದರೆ ಗೌತಮ್ ಅವರು, DOP ಅವರು, ಐ ಥಿಂಕ್ ಒಂದು ಅದ್ಭುತವಾದ ಒಂದು ಮೇಕಿಂಗು. ಯಾಕಂದರೆ ನನ್ನ ಸಿನಿಮಾನಲ್ಲಿ ಕೆಲವೊಂದು ಇದು ಇರ್ತಾಯಿತ್ತು, ಜನ ಕೇಳ್ತಾಯಿದ್ರು ಯಾಕೆ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಇವತ್ತಿನ ಟ್ರೆಂಡಿಂಗ್ ಮಾಡಿ ಅಂತ. ಐ ಥಿಂಕ್ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ರಮೇಶ್ ಬಾಬು ಸರ್ಗೂ ಆಮೇಲೆ ನಿಮಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಐ ಥಿಂಕ್ ಇಲ್ಲಿ ಸ್ವಲ್ಪ ಕಾಣ್ತಾ ಇದೆ, ಲೈಕ್ ನಂಗೆ ಮೇಕಿಂಗ್ ಅಂತ ಏನಿದೆ ಒಂದು ಸಿನಿಮಾ ಇವತ್ತಿನ ಇದಕ್ಕೆ ಯಾವ ಥರ ಬೇಕು ಅನ್ನೋದಕ್ಕೆ ಐ ಥಿಂಕ್ ಯು ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್. ಥ್ಯಾಂಕ್ ಯು. ನಿಮ್ಮ ಮೊದಲನೇ ಸಿನಿಮಾ ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅದ್ಭುತವಾದ ರೆಕಾರ್ಡಿಂಗ್ ಕೊಟ್ಟಿದ್ದೀರಾ. ಆ್ಯಂಡ್ ಪುನೀತ್ ಸರ್ ಒಂದಷ್ಟು ಶೇರ್ ಮಾಡಿದ್ದಾರೆ, ಲೈಕ್ ಯಾವ ಥರ ಕಂಪೋಸಿಂಗ್ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಅಂತ, ನಾಗೇಂದ್ರ ಪ್ರಸಾದ್ ಸರ್ ಬರ್ದಿರೋ ಲಿರಿಕ್ಸ್ಗೆ. ಸೊ ಥ್ಯಾಂಕ್ ಯು, ನಿಮಗೂ ಅಷ್ಟೇ ಥ್ಯಾಂಕ್ಸ್. ಆ್ಯಂಡ್ ಕಪಿಲ್ ಸರ್ ಬಂದಿದ್ದಾರೆ, ನಮ್ಮ ಡೈರೆಕ್ಟ್ರು, ಇನ್ನೊಂದು ಸಿನಿಮಾದು ದಾಸರಳ್ಳಿ ಸಿನಿಮಾ ಡೈರೆಕ್ಟ್ರು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ವೇದವಿಕಾ, ಐ ಥಿಂಕ್ ನಾವು ಫಸ್ಟು ಪೂಜಾ ಆದಮೇಲೆ ಐ ಥಿಂಕ್ ಅದಾದಮೇಲೆ ಶೂಟಿಂಗ್, ಅದಾದಮೇಲೆ ಇವಾಗಲೇ ಸಿಗ್ತಾ ಇರೋದು. ಸೊ ಕನ್ನಡ ಬರಲಿಲ್ಲ ಅಂದ್ರೂ ಐ ಥಿಂಕ್ ತುಂಬ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಡೈಲಾಗ್ಸ್ ಎಲ್ಲ ಇದೆ, ಬಟ್ ಇದರಲ್ಲಿ ಪ್ಲೇ ಮಾಡಿಲ್ಲ. ಸೊ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗೂ ಕಾಕ್ರೋಚ್ ಸುದಿ ಅವರು, ಐ ಥಿಂಕ್ ಅವ್ರ ಜೊತೆ ಒಂದು 2ನೇ ಸಿನಿಮಾ, ಫಸ್ಟು ಕ್ಯಾಡ್ಬರೀಸು, ಇವಾಗ ಈ ಸಿನಿಮಾ ಮಾಡ್ತಾಯಿವಿ. ಐ ಥಿಂಕ್ ಒಂದು ಬೇರೆನೇ ಶೇಡ್ ಇದೆ ನಿಮ್ಮದು. ನನಗೂ ಗೊತ್ತಿರಲಿಲ್ಲ ಈ ಥರ ಇದು ತುಂಬ ಎಷ್ಟು ಹಾರ್ಷ ಕಾಣ್ತದೆ, ಹೆಂಗಿರುತ್ತಂತ ಗೊತ್ತಿಲ್ಲ. ಬಟ್ ಅದಕ್ಕೆಲ್ಲ ಐ ಥಿಂಕ್ ಡೈರೆಕ್ಟರ್ ಒಂದು ಉತ್ತರ ಕೊಡ್ತಾರೆ ಯಾವ ಥರ ಇರುತ್ತಂತ. ಹಾಗೂ ನಮ್ಮ ಪ್ರಸನ್ನ ಸರು ಮಂಗಳೂರಲ್ಲಿ ಶೂಟಿಂಗ್ ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಶೂಟ್ ಮಾಡಿದಾಗ. ಆ್ಯಂಡ್ ನಂದು ಅವ್ರದ್ದು ಒಂದು ಡೈಲಾಗ್ಸ್ ಎಲ್ಲ ಇದು ಬರುತ್ತೆ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು. ಹಾಗೂ ನಮ್ಮ ಮುತ್ತು ವಿನೋದ್ ರಾಜ್ ಅವರು, ಥ್ಯಾಂಕ್ ಯು. ಒಂದು ನಿಮ್ಮ ನೋಡಿದೆ ಸೀನ್ಸ್ಗಳು ನೋಡಿದಾಗ ತುಂಬ ಖುಷಿ ಪಟ್ಟೆ. ನಿಮ್ಮದು ಒಂದು ಮೊದಲನೇ ಸಿನಿಮಾ,
ಈ ಮಟ್ಟಿಗೆ ನೀವು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಆ್ಯಂಡ್ ಕೆಲವು ಬೇರೆ ಶಾರ್ಟ್ಸ್ ನೋಡಿದ್ದೀನಿ ಡಬ್ಬಿಂಗ್ ಮಾಡುವಾಗ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮಗೂ ಒಳ್ಳೇದಾಗಲಿ ಕನ್ನಡ ಚಿತ್ರರಂಗದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಯಾರಿಗಾದ್ರೂ ಹೆಸರು ಮರ್ತ್ಬಿಟ್ಟಿದ್ರೆ ಥ್ಯಾಂಕ್ ಯು. ಇನ್ಯಾರಿದ್ದಾರೆ? ನಮ್ಮ ಡ್ಯಾನ್ಸ್ ಮಾಸ್ಟರ್ ನಾಗಿ ಮಾಸ್ಟರ್ ಬಂದಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ಹೇಳಿ ಸರ್. ಯಾರು ಆ್ಯಕ್ಷನ್ ಇದರಲ್ಲಿ ಕುನ್ಫು ಚಂದ್ರು ಮಾಸ್ಟ್ರು ಒಂದು ಮೇಜರ್ ಒಂದು ಇಂಟ್ರೊಡಕ್ಷನ್. ಇದೊಂದು ಫೈಟ್ ಇದೆ ಇವಾಗ ತೋರಿಸಿರೋದು. ನೆಕ್ಸ್ಟ್ ಇನ್ನೊಂದು ಫೈಟು ಡ್ಯಾನಿ ಮಾಸ್ಟ್ರು ಆ ಥರ ಶೂಟ್ ಮಾಡಬೇಕು. ಸೊ ಐ ಥಿಂಕ್ ಅದೊಂದು ಮೇಜರ್ ಪೋರ್ಷನ್ ಇದೆ. ಒಂದು ಸಾಗರ್ ಮಾಸ್ಟ್ರು, ಗುರು ಸರ್. ಗುರು ಸರ್ ಬಗ್ಗೆ ನಾನು ಹೇಳಬೇಕು. ಗುರು ಜಗೇಶ್ ಸರ್ ಅವರ ಮಗ. ನೆನ್ನೆನೂ ಮಾತಾಡಿದೆ. ಸೊ ಅವ್ರದ್ದು ನೋಡಿದಾಗ ಅವ್ರ ಶೇಡ್ ನೋಡಿದಾಗ, ಇದರಲ್ಲಿ ಒಂದು ಓಪನಿಂಗಲ್ಲಿ ಅವ್ರ ಶೇಡ್ ನೋಡಿದಾಗ ತುಂಬ ಇಷ್ಟ ಆಯಿತು. ಅದೇ ಹೇಳಿದೆ, ಒಂದು ಮಾಸ್ ಆಗಿ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಆಯಿತು. ನೆನ್ನೆ ಮಾತಾಡಿದಾಗ ಅವರು ಒಂದು ಮಾತು ಹೇಳಿದ್ರು, ಟೀಸರ್ ನೋಡ್ಬಿಟ್ಟು ಮಾಡೋಣ ಜೊತೆಗೆ ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂತ. ಅವ್ರೇನೋ ಡೈರೆಕ್ಷನ್ ಮಾಡ್ಬೇಕಂತ ಇದ್ದಾರೆ. ಸೊ ಹೋಪ್ಫುಲಿ ಮುಂದಿನ ದಿನದಲ್ಲಿ ಅದು ಆಗುತ್ತೆ. ಇಲ್ಲ, ಗುರು ಸರ್ ಬಂದಿಲ್ಲ. ಸೊ ಇನ್ನೊಂದು ಆ್ಯಕ್ಷನ್ ಶೂಟ್ ಇನ್ನೂ ಬಾಕಿ ಇದೆ. ಗುರುರಾಜ್ ಅವ್ರದ್ದು ಇನ್ನೊಂದು ಮುಗಿಸಿದ್ದೀವಿ. ಆ್ಯಂಡ್ 2 ಸಾಂಗ್ ಇನ್ನೂ ಬಾಕಿ ಇದೆ ಶೂಟ್ ಮಾಡೋಕ್ಕೆ. ಒಂದು ಪ್ಯಾಥೋ ಸಾಂಗ್ ಒಂದಿದೆ, ಒಂದು ಲವ್ ಸಾಂಗ್ ಒಂದು. ಐ ಥಿಂಕ್ ಅದು. ಆಮೇಲೆ ಒಂದು 10 days ಆಫ್ ಟಾಕಿ ಪೋರ್ಷನ್ ಇದೆ. ಅದು ಮುಗಿದ್ರೆ ಸಿನಿಮಾ ರೆಡಿ ಆಗುತ್ತೆ. ಓವರ್ ಆಲ್ ಕಾನ್ಸೆಪ್ಟ್ ನಾನು ಫಸ್ಟ್ ಕೇಳಿದಾಗ ಐ ಥಿಂಕ್ ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು ಈ ಸಿನಿಮಾ ಮಾಡೋದಕ್ಕೆ. ಯಾಕಂದರೆ ಒಂದು ಮಾಸ್ ಶೇಡ್ ಮಫ್ತಿನಲ್ಲಿದ್ದಾಗ ಯಾವ ಥರ ಒಂದು ಮಾಸ್ ಶೇಡ್ ಇರುತ್ತೆ. ಸೊ ಅದನ್ನು ಯಾವ ಥರ ಕ್ಯಾರಿ ಮಾಡೋದು. ಸೊ ನೋಡಿದೆ ಅಲ್ಲೊಂದು ದಾಡಿ ಮತ್ತು ಉದ್ದ ಕೂದಲೆಲ್ಲ ಇದೆ. ಆ್ಯಂಡ್ ಒಂದು ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡಿದಾಗ ಫುಲ್ ಶೇವು ಮತ್ತು ಆ ಥರ ಯಾವ ಥರದ್ದು ಒಂದು ಸೀರಿಯಸ್ ಕ್ಯಾರೆಕ್ಟರ್. ಸೊ ತುಂಬ ಮೆಚ್ಯೂರ್ಡ್ ಕೈಂಡ್ ಆಫ್ ಒಂದು ಆ್ಯಕ್ಟ್ ಇದೆ ಇದರಲ್ಲಿ, ಈ ಸಿನಿಮಾನಲ್ಲಿ. ಸೊ ನನಗೆ ಒಂದು ವಿಭಿನ್ನವಾದ ಪಾತ್ರ ಅಂತಲೇ ಹೇಳ್ಬೋದು ಆ್ಯಕ್ಟ್ ಮಾಡಿರೋದು ಇದರಲ್ಲಿ. ಹೌದು ಸರ್. ಆ್ಯಕ್ಚುಲಿ ನನಗೆ ಯಾಕಂದರೆ ಆವಾಗಲೇ ಹೇಳ್ದಂಗೆ ತುಂಬ ಮಾಧ್ಯಮ ಸ್ನೇಹಿತರಾಗಿರ್ಬೋದು, ತುಂಬ ವೆಲ್ ವಿಷರ್ಸ್ ಅಂತಲೇ ಹೇಳ್ಬೋದು. ಐ ಥಿಂಕ್ ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾರೆ, ಯಾಕೆ ಧರ್ಮ ಸ್ವಲ್ಪ ಇವತ್ತಿನ ಇದಕ್ಕೆ ಸ್ವಲ್ಪ ನೀನು ಒಂದು ಸಿನಿಮಾ ಮಾಡಬೇಕು, ಇವತ್ತಿನ ಟ್ರೆಂಡಿಗೆ ಜನ ಮೆಚ್ಚಂತ ಒಂದು ಸಿನಿಮಾ ಮಾಡಬೇಕು, ಜನ ನಿರೀಕ್ಷೆ ಇದೆ ನಿನ್ನ ಬಗ್ಗೆ. ಸ್ಪೆಷಲಿ ಇವಾಗ ಬಿಗ್ ಬಾಸಿಂದ ಬಂದಮೇಲೆ ಜನ ನಿನ್ನ ಇಷ್ಟಪಟ್ಟಿದ್ರು, ಇನ್ನೂ ಹತ್ತಿರ ಆಗಿದೆಯಾ. ಬಟ್ ಎಲ್ಲೋ ಒಂದು ಕಡೆ ನಿಂದು ಎಲ್ಲೋ ಒಂದು ಇನ್ನೂ ಹಿಂದೆ ಇದೆಯಾ, ಒಂದು ಸ್ವಲ್ಪ ಇವತ್ತಿನ ಟ್ರೆಂಡಿಗೆ ಒಂಚೂರು ಸಿನಿಮಾ ಮಾಡು, ಪರ್ಫಾರ್ಮೆನ್ಸ್ ಆಗಿರ್ಬೋದು ಇಲ್ಲ ಮೇಕಿಂಗ್ ಆಗಿರ್ಬೋದು ಅಂತ. ಸೊ ಐ ಥಿಂಕ್ ಇದು ಒಂದು ನಂಗೊಂದು 100% ನಂಗೊಂದು ಭರವಸೆ ಇದೆ. ಇಲ್ಲೊಂದು ಕಡೆ ಕಾಣ್ತಾ ಇದೆ, ಟೀಸರಲ್ಲೇ ಕಾಣ್ತಾ ಇದೆ. ಸೊ ಮುಂದೆ ನೀವು ಹೇಳಬೇಕು ಇಷ್ಟ ಆಯ್ತಾ ಏನು ಅಂತ. ಸೊ ಐ ಥಿಂಕ್ ಇಲ್ಲಿಂದ ನಮ್ಗೆ ಐ ಥಿಂಕ್ ಇನ್ನೊಂದು ಜರ್ನಿ ಶುರು ಆಗುತ್ತೆ ಅಂತ ನಂಗೊಂದು ಭರವಸೆ ಇದೆ. ಸೊ ದರ್ಶನ್ ಸರ್ ಹೆಸರು ಹಾಕಿದ್ದಾರೆ, ತೂದೀಪ ದರ್ಶನ್ ಸರ್ ಅವರ ಪ್ರೆಸೆನ್ಸ್ ಅಂತ. ಸೊ ನೆನ್ನೆ ಅವ್ರ ಬರ್ಡೇ ಇತ್ತು. ಸೊ ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳಕ್ಕೆ ಇಷ್ಟಪಡ್ತೀನಿ ವೇದಿಕೆ ಮುಖಾಂತರ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.